ನಾದಬ್ರಹ್ಮ ವಿಠ್ಠಲ, ಅನ್ನಬ್ರಹ್ಮ ಉಡುಪಿಯ ಶ್ರೀ ಕೃಷ್ಣ, ದರ್ಶನ ಬ್ರಹ್ಮ ಗದುಗಿನ ಶ್ರೀ ವೀರನಾರಾಯಣ. ವೀರನಾರಾಯಣನ ಈ ಪುಣ್ಯ ನೆಲದಲ್ಲಿ ಆರಾಧನಾ ಫೌಂಡೇಶನ್ನ ಹೊಂಬಾಳಿ ಕಲಾ ಅಕಾಡೆಮಿಯ ವತಿಯಿಂದ 3ನೆಯ ಕಲಾ ಉತ್ಸವ ಕಾರ್ಯಕ್ರಮ. ನಿಟ್ಟಿನಲ್ಲಿ ನಮಗೆ ಈ ಸಲ ನನ್ನ ತಲೆಗೆ ಬಂದಿದ್ದು ದಾಸವಾಣಿ ಯುಗಳ ಗಾಯನವನ್ನೇನಾದ್ರು ನಾವು ಟ್ರೈ ಮಾಡಬಹುದಾ ಅಂತ ಹೇಳಿ ವಿಶಿಷ್ಟ ಪ್ರಯೋಗ ನನಗೆ ಮಾಡಬಹುದಲ್ಲ ಅಂತ ಅನಿಸ್ತು. 2 ಮಾತು ಹೊಂಬಾಳಿ ಕಲಾ ಅಕಾಡೆಮಿಯ ಬಗ್ಗೆ ಹೇಳಿ ನನ್ನ ಮಹಾನುಭಾವರನ್ನು ನೆನಿಲೇಬೇಕು. ಅದು ಪರಮ ಪೂಜ್ಯ ಪೇಜಾವರ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರು 2015ರಲ್ಲಿ ಅವರು ಅಕಾಡೆಮಿಯನ್ನು ಶುರು ಮಾಡು, ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಶುರು ಮಾಡು, ನಿನ್ನ ಅಕಾಡೆಮಿಯನ್ನು ಸ್ಟಾರ್ಟ್ ಮಾಡು, ಕಾರ್ಯಕ್ರಮಗಳನ್ನು ಮಾಡು, ಈ ಕಾರ್ಯಕ್ರಮಗಳನ್ನು ಉಡುಪಿಯವರೆಗೂ ತಗೊಂಡು ಬಾ ಅಂತ ಹೇಳಿ ಶ್ರೀಪಾದಂಗಳವರಿಂದ ಅಲ್ಲೇ ಪಕ್ಕದಲ್ಲೇ ಕುಳಿತಿದ್ರು. ಅವರು ನನಗೆ ಒಂದು ಆಜ್ಞಾಪತ್ರವನ್ನು ಬರೆಸ್ಕೊಟ್ರು. ನೀನು ಇದನ್ನು ಆರಾಧನಾ ಫೌಂಡೇಶನ್ ಅಂತ ಹೆಸರಿಡು, ಶುರು ಮಾಡು, ನಿನಗೆ ಯಾವ ಕೊರತೆನೂ ಆಗಲ್ಲ ಅಂಥೇಳಿ ಅವತ್ತು ಮಂತ್ರಿಸಿ ಮಂತ್ರಾಕ್ಷತೆಯನ್ನು ಕೊಟ್ಟಿದ್ರು. ಅದೇ ಈ ತನಕ ನಮಗೆ ಹೊಂಬಾಳಿ ಕಲಾ ಅಕಾಡೆಮಿ ಕರ್ಕೊಂಡು ಬಂದಿದೆ. 2020ರಲ್ಲಿ ಮತ್ತೊಂದು ಆಲೋಚನೆ ಇದಕ್ಕೆ ಬಂತು. ಆರಾಧನಾ ಫೌಂಡೇಶನ್ ಅನ್ನೋದು ಮೂಲ ಹೆಸರು ಇದ್ದರೂ ಕೂಡ ಜನಮಾನಸದಲ್ಲಿ ಹೊಂಬಾಳಿ ಮನೆತನದಿಂದ ಕಲೆಯ ಮೂಲಕವೂ ಆ ಹೆಸರು ಉಳಿಯೋ ಥರ ಏನಾದರೂ ಮಾಡಬಹುದಾ ಅಂತ ಆಲೋಚನೆ ಬಂದಾಗ ಅದನ್ನು ಹೊಂಬಾಳಿ ಕಲಾ ಅಕಾಡೆಮಿ ಅಂತ ಯಾಕೆ ಮಾಡಬಾರ್ದು ಅಂತ ಹೇಳಿ ಸಂಕ್ರಾಂತಿಯ ಪವಿತ್ರವಾದ ಪರ್ವಕಾಲದಲ್ಲಿ ಈ ಕಾರ್ಯಕ್ರಮವನ್ನು ಹೊಸ ಪ್ರಯೋಗಗಳ ಮೂಲಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಆಗಮಿಸಿದಂಥ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸಿ ಮಳೆಯವರನ್ನು ನೋಡಿದರೆ ಬೆಳೆಯುವ ಸಿರಿ ಮೊಳಕೆಯಲ್ಲೇ ನೋಡು ಎಂಬಂತೆ ಪ್ರತಿಯೊಂದು ಬೀಜದಲ್ಲಿ ಒಂದೊಂದು ಶಕ್ತಿ ಅಡಗಿರ್ತದೆ ಎಂಬುದಕ್ಕೆ ಈ ಕಾರ್ಯಕ್ರಮನೇ ಸಾಕ್ಷಿ, ಈ ವೇದಿಕೆನೇ ಸಾಕ್ಷಿ ಅಂದರೆ ಸ್ವತಂತ್ರವಾಗಿ ಮುಂದೆ ಬರ್ತಾ ಇದ್ದಾಳೆ. ಅವಳಿಗೆ ಇಲಾಖೆ ವತಿಯಿಂದ ಮತ್ತು ನನ್ನ ಕಚೇರಿಯ ವತಿಯಿಂದ, ಶಿಕ್ಷಣ ಇಲಾಖೆ ವತಿಯಿಂದ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಈ ವರ್ಷದ ಹೊಸ ದಿನ ಅಂದರೆ ಸಂಕ್ರಾಂತಿ ಉತ್ತರಾಯಣದ ಪುಣ್ಯಕಾಲದಲ್ಲಿ ನಡೆದಿದ್ದು ನಮಗೆಲ್ಲ ಸಂತೋಷದ ವಿಷಯ. ಒಂದು ಆತ್ಮೋದ್ಧಾರದ ಅಥವಾ ಮುಕ್ತಿಗಾಗಿ ಒಂದು ಮಾರ್ಗೋಪದೇಶ ಮಾಡುವಂಥ ಒಂದು ಸಹಕಾರಿ ಆಗಲಿ ಅನ್ನುವಂಥ ಉದ್ದೇಶವನ್ನು ಬಹುಶಃ ಈ ಅಕಾಡೆಮಿ ಹೊಂದಿ ಈ ಕಾರ್ಯಕ್ರಮವನ್ನು ಯೋಚಿಸಿದೆ ಅನ್ನೋ ಅಂಥ ಭಾವನೆ ನಮ್ಮ ಕಾಲಘಟ್ಟದಲ್ಲಿ ಸಮುದಾಯದ ವ್ಯಾಸಕೂಟ ಅಂತಲೂ ನಂತರದಲ್ಲಿ ದಾಸಕೂಟ ಅಂತಲೂ ಗುರುತಿಸಿ ಕರೆದಿದ್ದರೂ ಸಹಿತವಾಗಿ ದಾಸೋಪಾನೆಯ ಭಕ್ತಿ ಮಾರ್ಗದ ಮೂಲಕ ದಾಸವಾಣಿಯನ್ನು ನಾವು ಕೇಳಿಯಾದರೂ ಆ ಅನುಭವವನ್ನು, ರಸದೌತಣವನ್ನು ನಾವು ಪಡೆಯೋಣ. ಅದರ ಜೊತೆಗೆ ಶ್ರೀಗಳ ಆಶೀರ್ವಾದದಿಂದ ಬಂದು ಈ ಜನಿಸಿ ಈ ಕಾಲಘಟ್ಟದವರೆಗೆ ಬೆಳೆದು 3ನೇ ವರ್ಷದ ಅಕಾಡೆಮಿ ನಮಗೆಲ್ಲ ಇಂಥ ಕಾರ್ಯಕ್ರಮಗಳ ಸಹ ಒಂದು ರಸದೌತಣವನ್ನು ಮೇಲಿಂದ ಮೇಲೆ ಒದಗಿಸ್ತಾ ಇರಲಿ. ಕಲಾ ಉತ್ಸವ ನಡೀತಾ ಇರೋದು ಹೊರಳಿ ಬಾ ಅನ್ನುವಂಥ ಹೊಂಬಾಳಿಯವರು 3 ವರ್ಷ ಅಲ್ಲ 100 ವರ್ಷ ಆದರೂ ಬರುವಂತಹ ಭಾಳ ವಿಶೇಷವಾದಂತಹ ಈ ಕಲಾ ಸೌರಭವನ್ನು ಮಾಡಿದ್ದು ಭಾಳ ವಿಶೇಷ. ಸಹಕಾರ, ಜನ ನಕ್ಕರೆ ಪುರಸ್ಕಾರ, ಸಂಗೀತ ಆಸ್ವಾದನೆ ಮಾಡಿದರೆ ಅದು ಸಾಕ್ಷಾತ್ಕಾರ, ಹೆಂಡತಿ ನಕ್ಕರೆ ಚಮತ್ಕಾರ. ನಿಮ್ಮೆಲ್ಲರಿಗೂ ಅನಿಲ್ ವೈದ್ಯವರ ನಮಸ್ಕಾರ. ನೀನು ಮನೆತನಕ್ಕಲ್ಲ ನಮ್ಮ ಸಮಾಜಕ್ಕೆ ಭಾಳ ಒಳ್ಳೆಯ ಕೊಡುಗೆಯನ್ನು ನೀನು ಕೊಟ್ಟಿ ಅನ್ನುವಂಥದ್ದು ಅರ್ಥ ಹೇಳುತ್ತೆ. ದಾಸವಾಣಿ ಅಂತಂತಂದರೆ ಮನುಷ್ಯ ಆಸೆಗೆ ದಾಸನಾಗಬೇಡ, ದಾಸರೊಳಗೆ ಆಸೆ ಮಾಡು ಅನ್ನುವಂತಹ ದಾಸವಾಣಿ ಅದು. ಮ್ಯೂಸಿಕ್ ಈಸ್ ನಥಿಂಗ್ ಬಟ್ ವಾಯ್ಸ್. ಆ್ಯಕ್ಚುಲಿ ಇಟ್ ವಾಸ್ ನಾಯ್ಸ್, ನಾವು ಲೇಟರ್ ಇಟ್ ಈಸ್ ಕನ್ವರ್ಟೆಡ್ ಇಂಟು ವಾಯ್ಸ್ ಅಂತ ಇದೆ. ಮತ್ತು ಹೊಂಬಾಳಿ ಇದು 3ನೇ ವರ್ಷ, 100 ವರ್ಷ ಆಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ನನ್ನ ಹೊಂಬಾಳಿ ಮಂಥನಕ್ಕೆ ಮಧುರವಾದಂಥ ಬಾಂಧವ್ಯ ಐತಿ. ಮಂಜರಿ ನನಗೆ ಪರಿಚಯ ಆಗೋದಕ್ಕಿಂತ ಮೊದಲ ಈ ಕಾರ್ಯಕ್ರಮಗಳನ್ನು ನಿರೂಪಕಿಯಾಗಿ ಗದಗಿನಾಗ ಹೆಸರು ಮಾಡಿದ್ವಿ. ಆಕೆ ಫಾರಿನ್ಗೆ ಭಾಳ ಹೋಗ್ತಿರ್ತಾಳೆ, ನಿಮ್ಗೆ ಗೊತ್ತಿಲ್ಲ. ಆಕೆ ನ್ಯಾಷನಲ್ ಫ್ಲೈಟ್ ಅಲ್ಲ, ಆಕೆ ಇಂಟರ್ನ್ಯಾಷನಲ್ ಫ್ಲೈಟ್ನಾಗ ಅಡ್ಡಾಡ್ತಾಳೆ. ಗದಗಿನ ಗಾಳಿಯಲ್ಲಿ ಸಂಗೀತ ಇದೆ. ಸಂಗೀತದೊಳಗಿರುವಂಥ ಅತ್ಯುನ್ನತ ಪ್ರಶಸ್ತಿ ಅದು ಜೋಶಿ ಅವರಿಗೆ ಕೊಟ್ಟಾರ. ಪಂಚಾಕ್ಷರಿ ಗವಾಯಿಗಳಿದ್ದಾರೆ, ಅದರ ಜೊತೆಗೆ ಪುಟ್ಟರಾಜ್ ಗವಾಯಿಗಳು ಹೆಸರು ಮಾಡ್ಯಾರ.